ಇದೊಂಥರ ಹರಾಸ್ಮೆಂಟ್ ಅಂತ ಹೇಳಿದ್ರು ಸರ್. ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ದೇಶದಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾವುದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲೆ ಆಗ್ಲಿ, ಪಕ್ಷದ ಮೇಲೆ ಆಗ್ಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ಅದರಿಂದ ತೆಗೆದಾಕಿ ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನ ಲಪಟಾಯಿಸಿರುವಂತದ್ದು ಇದು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೆಟ್ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನ ಎದುರಿಸಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿನ್ನೆ ಪಠ್ಯದಲ್ಲಿ ಭಗವದ್ಗೀತೆ ವಿಚಾರ ಸೇರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ರಲ್ಲ ಸರ್, ಆ ವಿಚಾರ ಮನುವಾದಿ ಆಗಿದ್ದಾರೆ ಬಿಜೆಪಿ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ತಾವು ನೋಡಿದ್ರೆ ನಾನು ಕೂಡ ಗಮನಿಸಿದ್ದೇನೆ. ಕುಮಾರಸ್ವಾಮಿ ಉತ್ತರ ಕೊಡ್ತಾರೆ. ಆದ್ರೆ ನಮ್ಮ ಮುಂದೆ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ, ಈ ಅಧಿವೇಶನ ನಾಡಿದ್ದ ಪ್ರಾರಂಭ ಆಗ್ತದೆ. ಈ ಜನವಿರೋಧಿ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಯಾವ ರೀತಿ ಚಾಟಿ ಬೀಸಬೇಕು ಅಥವಾ ಸನ್ನದ್ಧರಾಗಿದೆ. ಸರ್, ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತಾರೆ ಸರ್. ಬಿಜೆಪಿ ಆ ಥರ ಯೋಚನೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಈ ರೀತಿ ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಸದಸ್ಯರೇ ಸಿದ್ದರಾಮಯ್ಯ ವಿರುದ್ಧ ಅವಿಶ್ವಾಸ ನಿರ್ಣಯ ಮೂವ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ನಾವಿನ್ನು ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಚರ್ಚೆ ಮಾಡ್ತೀವಿ. ಇದೆಲ್ಲವನ್ನು ಕೂಡ ಸದನದಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ತತ್ಕ್ಷಣ ಮಾಡಿದ್ದೇನು, ಕೇಂದ್ರ ಸರ್ಕಾರ ನೂತನ ಶಿಕ್ಷಣ ನೀತಿಯನ್ನ, ನ್ಯೂ ಎಜುಕೇಶನ್ ಪಾಲಿಸಿ ಇಡೀ ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಬೇಕು, ಇಂದಿನ ಅಗತ್ಯತೆಯ ಅನುಸಾರವಾಗಿ ಒಂದು ಹೊಸ ಶಿಕ್ಷಣ ನೀತಿಯನ್ನ ತರಬೇಕು ಅಂತೇಳಿ NEP ತಂದ್ರು. ಅಂಡ್ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್. ಕರ್ನಾಟಕ ಪ್ರಥಮ ರಾಜ್ಯ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಸಚಿವರಾಗಿ ಅದನ್ನ ಇಡೀ ದೇಶದಲ್ಲಿ ಕರ್ನಾಟಕ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ನಾವು ಕೇಂದ್ರದ ಹೊಸ ಶಿಕ್ಷಣ ನೀತಿಯನ್ನ NEP ಬದಿಗಿಟ್ಟು ನಾವೇ ಕರ್ನಾಟಕ ರಾಜ್ಯ ಒಂದು ಹೊಸ ಶಿಕ್ಷಣ ನೀತಿಯನ್ನ ತರ್ತೇವೆ ಅಂತೇಳಿ ನಮ್ಮ ರಾಜ್ಯವ್ರು ಯಾರು ಸಿಗ್ಲಿಲ್ಲ. ಮಹಾರಾಷ್ಟ್ರದಿಂದ ಎಕ್ಸ್ಪರ್ಟ್ಸ್ ಅನ್ನ ಕರ್ಕೊಂಡ್ಬಂದು ಅದಕ್ಕೆ ಹೆಡ್ ಮಾಡಿ, ಅದಕ್ಕೆ ಮುಖ್ಯಸ್ಥರನ್ನ ಮಾಡಿ ಅದನ್ನೇನೋ ತಿದ್ದುವಂತ ಕೆಲಸ ಮಾಡಿದ್ರು. ಅದನ್ನು ಕೂಡ ಏನು ಮಾಡಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವ್ರದ್ದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು NEP ಹೊಸ ಶಿಕ್ಷಣ ನೀತಿ ಅದನ್ನು ಕೂಡ ಅಳವಡಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ಕೂಡ ಹೊಸ ಶಿಕ್ಷಣ ನೀತಿಯನ್ನು ತರ್ತಾ ಇಲ್ಲ. ಇವರ ಹುಚ್ಚಾಟಕ್ಕೆ, ರಾಜ್ಯ ಸರ್ಕಾರದ ಹುಚ್ಚಾಟಕ್ಕೆ ಶಿಕ್ಷಣ ಕ್ಷೇತ್ರ ಇವತ್ತು ಹಾಳಾಗ್ತಾ ಇರುವಂತದ್ದು. ಇದ್ರ ಪರಿಣಾಮ ಮಕ್ಕಳ ಎದುರಿಸ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಆ ಪುಣ್ಯಾತ್ಮ ಶಿಕ್ಷಣ ಸಚಿವರಿಗೆ ಯಾರು ಗೈಡ್ ಮಾಡ್ತಾರೆ ನಮ್ಮಂತೂ ಗೊತ್ತಿಲ್ಲ. ಇವತ್ತು SSLC ರಿಸಲ್ಟ್, PUC ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡಿ ಅಂತ ಹೇಳಿದ್ರೆ ಪುಕ್ಕಟೆ ಪುಸ್ತಕ ಕೊಡ್ತೀವಿ. ಬರೀ ಇದರಲ್ಲೇ ಮುಳುಗಿದ್ದಾರೆ ಹೊರತು ಪಾಸಿಂಗ್ ಮಾರ್ಕ್ 30 ಇರೋದು 25 ಇಳಿಸೋದು, ಬರೀ ಇದನ್ನ ಮಾಡಕ್ ಇವ್ರು ಶಿಕ್ಷಣ ಸಚಿವರಿಗೆ ಬೇಕಾಗಾದ್ರೆ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಸದನದಲ್ಲಿ ಚರ್ಚೆ ಮಾಡ್ತೇವೆ.